ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನ ರಟೂನ್ ಪ್ಲಾಟ್ನಲ್ಲಿ ಇದ್ದೇವೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈ ಪ್ಲಾಟ್ಗೆ 7 ವಾರ ಕಂಪ್ಲೀಟ್ ಆಗಿದ್ದಾವೆ. ಲಾಸ್ಟ್ ವಿಡಿಯೋದಲ್ಲಿ 3ನೇ ವಾರದ ನಿಯೋಜನೆಯನ್ನು ತಮಗೆ ನಾನು ತಿಳಿಸಿದ್ದೆ. ಈಗ ಈ ಪ್ಲಾಟ್ಗೆ 7 ವಾರ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈ ತರಹ ಪ್ಲಾಟಿನ ಗ್ರೋತ್ ಇದೆ. ಕಬ್ಬಿನ ಮರಿಗಳ ಸಂಖ್ಯೆ ಚೆನ್ನಾಗೇ ಆಗಿದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ 4ನೇ ವಾರ, 5ನೇ ವಾರ, 6ನೇ ವಾರ ಹಾಗೂ 7ನೇ ವಾರ ಯಾವ ಟ್ರೀಟ್ಮೆಂಟನ್ನು ನಾವು ಈ ಪ್ಲಾಟ್ಗೆ ಬಳಸಿದ್ದೀವಿ ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. 4ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ ಸ್ಪ್ರೇಯನ್ನು ತಗೊಂಡಿದ್ವಿ. 4ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ 126100 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 100 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಮ್ಯಾಗ್ನೀಷಿಯಂ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟನ್ನು ಯೂಸ್ ಮಾಡಿದ್ದೀವಿ. ಹಾಗೂ ಅದರ ಜೊತೆಗೆ ಸಿ ವೀಡ್ ಎಕ್ಸ್ಟ್ರಾಕ್ಟ್ ಅನ್ನುವ ಟಾನಿಕನ್ನು ಸಹ ನಾವು 4ನೇ ವಾರದಲ್ಲಿ ಸ್ಪ್ರೇ ಸಲುವಾಗಿ ಯೂಸನ್ನು ಮಾಡಿದ್ವಿ. ಈ ತರಹ ನಾವು 4ನೇ ವಾರದಲ್ಲಿ ಈ ಪ್ಲಾಟಿಗೆ ಸ್ಪ್ರೇಯನ್ನು ತಗೊಂಡಿದ್ವಿ. ಆಮೇಲೆ 5ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ ನೀರನ್ನು ಬಿಟ್ಟಿದ್ವಿ. ನೀರಿನ ಜೊತೆಗೆ ನಾವು ಈ ಪ್ಲಾಟ್ಗೆ ಎಕರೆಗೆ 1 ಚೀಲ ಮೈಕ್ರೋನ್ಯೂಟ್ರಿಯೆಂಟ್ ಬ್ಯಾಗನ್ನು ಕೊಟ್ಟಿದ್ವಿ. ಈ ತರಹ ನಾವು 5ನೇ ವಾರದಲ್ಲಿ ಈ ಪ್ಲಾಟ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ 1 ಚೀಲವನ್ನು ನಾವು ಕೊಟ್ಟಿದ್ವಿ. ಅದಕ್ಕೆ ಕಾಂಬಿ ಪ್ಯಾಕ್ ಅಂತ ಹೇಳ್ತಾರೆ. ಈ ತರಹ ನಾವು ಈ ಪ್ಲಾಟ್ಗೆ ನಿಯೋಜನೆಯನ್ನು 5ನೇ ವಾರದಲ್ಲಿ ಮಾಡಿದ್ವಿ. ಆ ಕಾಂಬಿ ಪ್ಯಾಕ್ದಲ್ಲಿ ಜಿಂಕ್ ಸಲ್ಫೇಟ್ 10 kg, ಫೆರಸ್ ಸಲ್ಫೇಟ್ 10 kg, ಮ್ಯಾಗ್ನೀಷಿಯಂ ಸಲ್ಫೇಟ್ 10 kg, ಬೋರಾನ್ 5 kg, ಈ ತರಹ ಆ ಕಾಂಬಿ ಪ್ಯಾಕ್ದಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಬರ್ತವೆ. ಈ ತರಹ ನಾವು 5ನೇ ವೀಕ್ದಲ್ಲಿ ಇದಕ್ಕೆ ಟ್ರೀಟ್ಮೆಂಟನ್ನು ಮಾಡಿದ್ವಿ. ಆಮೇಲೆ ನಾವು 6ನೇ ವಾರದಲ್ಲಿ ಈ ಪ್ಲಾಟ್ಗೆ ಫರ್ಟಿಲೈಸರ್ ಡೋಸನ್ನು ಕೊಟ್ಟಿದ್ವಿ. ರಸಗೊಬ್ಬರದ ಡೋಸನ್ನು ಈ ಪ್ಲಾಟ್ಗೆ ನಾವು 6ನೇ ವೀಕಲ್ಲಿ ಕೊಟ್ಟಿದ್ವಿ. ರಸಗೊಬ್ಬರದ ಡೋಸ್ ಸಲುವಾಗಿ ನಾವು ಈ ಪ್ಲಾಟ್ಗೆ 9-24-24 ಈ ಡೋಸನ್ನು ನಾವು ಈ ಪ್ಲಾಟ್ಗೆ ಕೊಟ್ಟಿದ್ವಿ. ಅದರ ಜೊತೆಗೆ 1 ಬ್ಯಾಗ್ ಯೂರಿಯಾ ಸಹ ನಾವು ಈ ಪ್ಲಾಟ್ಗೆ ನೀಡಿದ್ವಿ. ಈ ತರಹ ನಾವು 6ನೇ ವಾರದಲ್ಲಿ 9-24-24 1 ಬ್ಯಾಗ್ ಹಾಗೂ ಯೂರಿಯಾ 1 ಬ್ಯಾಗ್ ಈ ತರಹ ರಸಗೊಬ್ಬರ ಡೋಸನ್ನು ನಾವು ಈ ಪ್ಲಾಟ್ಗೆ ನೀಡಿದ್ವಿ. ಇವತ್ತು 7 ವಾರ ಕಂಪ್ಲೀಟ್ ಆಗಿದೆ. ಇವತ್ತು 7ನೇ ವಾರದ
ಕೊನೆಯ ದಿನ ಇದೆ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈ ತರಹ 7ನೇ ವಾರದಲ್ಲಿ ಪ್ಲಾಟ್ ಬಂದಿದೆ. ಇವತ್ತು 7ನೇ ವಾರದ ಕೊನೆಯ ದಿನ ಇದೆ. 7ನೇ ವಾರದಲ್ಲಿ ನಾವು ಕೊನೆಯ ದಿನದಂದು ಈ ಪ್ಲಾಟ್ಗೆ ಸ್ಪ್ರೇಯನ್ನು ತಗೋತಾ ಇದ್ದೀವಿ. ಈ ಸ್ಪ್ರೇದಲ್ಲಿ ನಾವು ಈ ಪ್ಲಾಟ್ಗೆ ಜಿಬ್ರಾಲಿಕ್ ಆ್ಯಸಿಡ್ 0.001% ಟಾನಿಕನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗೂ ಅದರ ಜೊತೆಗೆ 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 100 ಗ್ರಾಮ್ ಪ್ರತಿ ಪಂಪಿಗೆ, ಹಾಗೂ ಮ್ಯಾಗ್ನೇಷಿಯಂ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ, ಹಾಗೂ ಸೀವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕನ್ನು ಈ ಪ್ಲಾಟ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ ಸ್ಪ್ರೇಯನ್ನು 7ನೇ ವಾರದ ಕೊನೆಯ ದಿನದಂದು ಈ ಪ್ಲಾಟ್ಗೆ ನಾವು ಸ್ಪ್ರೇಯನ್ನು ತಗೋತಾ ಇದ್ದೀವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈ ತರಹ ಪ್ಲಾಟು ಬಂದಿದೆ. ತಾವು ನೋಡ್ಬೋದು ಕಬ್ಬಿನ ಮರಿಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದ್ದಾವೆ. ಈ ತರಹ 7ನೇ ವಾರದಂದು ಈ ಪ್ಲಾಟು ಬಂದಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.